ಪಬ್ಲಿಕ್ ಟಿವಿಯಲ್ಲಿ ಬುರುಡೆ ಗ್ಯಾಂಗ್ ಷಡ್ಯಂತ್ರದ ಎಕ್ಸ್ಕ್ಲೂಸಿವ್ ವರದಿ. ಪಬ್ಲಿಕ್ ಟಿವಿ ಪ್ರಶ್ನೆಗೆ ಈಗ ಗೃಹ ಸಚಿವರು ಉತ್ತರಿಸದೆ ಮೌನವನ್ನ ವಹಿಸಿದ್ದಾರೆ. ಹ್ಞೂ ಅಷ್ಟೇ ಹೇಳಿಬಿಟ್ಟು ಮಾನ್ಯ ಗೃಹ ಸಚಿವರು ಹೊರಟಿದ್ದಾರೆ. ಪಬ್ಲಿಕ್ ಟಿವಿ ಇವತ್ತು ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತ ಸುದ್ದಿಯನ್ನ ಬ್ರೇಕ್ ಮಾಡಿದ ನಂತರ ಹಲವು ರೀತಿಯ ಅಂತ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಗೃಹ ಸಚಿವರು ಮಾತ್ರ ಹ್ಞೂ ಅನ್ಕೊಂಡು ಹೋಗಿದ್ದಾರೆ. ಆರೋಪಿಗಳು ಪ್ರಕರಣ SIT ವರದಿ ಕೊಟ್ಟಿರುವಂಥದ್ದು. ಥ್ಯಾಂಕ್ ಯು ಅಷ್ಟೇ. ಯಾವುದಕ್ಕೆ ಥ್ಯಾಂಕ್ ಯು? ಏನು ಥ್ಯಾಂಕ್ ಯು? ಅವರಿಂದ ವಸೂಲಿ ಮಾಡೋಕ್ಕೆ ಈಗಿರುವಂಥ ಕಾನೂನಲ್ಲಿ ಅವಕಾಶ ಇದೆಯಲ್ವಾ, ಆದ ವಸೂಲಿಯ ಬಗ್ಗೆ ಆಗಬೇಕು. ಕಾನೂನು SIT ಏನು ತೆಗೆದುಕೊಳ್ಳುತ್ತೆ, ಕಾನೂನು ಯಾವ ರೀತಿ ಅಂತ ಶಿಕ್ಷೆ ಕೊಡುತ್ತೆ, ಅದೆಲ್ಲ ಕೊಡುತ್ತೆ. ಅದಾದ ನಂತರ ಈಗ ಆಗಬೇಕಾಗಿರುವಂಥ ಬೆಳವಣಿಗೆ ಸರ್ಕಾರದ ಪಾತ್ರ ಏನು ಅಂತಂದರೆ, ಸರ್ಕಾರದ ಬೊಕ್ಕಸಕ್ಕೆ ಉಳಿದ ಸಾಮಾನ್ಯ ಜನರ ಮೇಲೆಲ್ಲ ದರ ಏರಿಸ್ತಾ ಇದ್ದೀರಾ, ಟ್ಯಾಕ್ಸ್ಗಳನ್ನು ಹಾಕ್ತಾ ಇದ್ದೀರಾ, ಬೇರೆ ಅದು ಇದು ಅಂತೇಳಿ ಏನೇನೋ ದರ ಏರಿಸ್ತಾ ಇದ್ದೀರಾ. ಇವ್ರು ಹೇಳಿರುವಂಥದಕ್ಕೆಲ್ಲ ನೀವು ಷಡ್ಯಂತ್ರವನ್ನು ಮಾಡಿದಂಥವರದ್ದು, ಅವ್ರು ಹೇಳೋದಲ್ಲೆಲ್ಲ ಗುಂಡಿ ಹಾಕಿಸಿ ದುಡ್ಡನ್ನೆಲ್ಲ ಪೋಲ್ ಮಾಡಿಸಿದಿರಲ್ಲ, ಟೀಮನ್ನೆಲ್ಲ ರಚನೆ ಮಾಡಿಸಿ ಅಲ್ಲಿ ಅವರಿಂದ ವಸೂಲಿ ಮಾಡಿಸಿ ಅವರಿಂದ. ಯಾಕೆ? ಸಂಬಂಧಿಕರ ಇಲ್ಲ ತಾನೇ? ಸಂಬಂಧಿಕರಾಗೋದಾದರೆ ಹಾಗೆ ಬಿಡಿ, ಅಲ್ಲ ಅನ್ನೋದಾದರೆ ವಸೂಲಿ ಮಾಡಿಸಿ.